ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ರಾಷ್ಟ್ರಪಿತ ಅಂತ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅಂಥ ಒಬ್ಬ ವಿರಳಾತಿ ವಿರಳ ವ್ಯಕ್ತಿಯ ಬಗ್ಗೆ ಮಾತನಾಡೋದು ಅಂದರೆ ಬಹಳ ಕಷ್ಟದ ಕೆಲಸ. ನಮಗೆಲ್ಲ ಗೊತ್ತಿರುವಂತೆ ಅವರು ತಮ್ಮ ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ. ಅದಕ್ಕೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅಂತ ಹೇಳಿದ್ದಾರೆ. ಅದರಲ್ಲಿ ಅನೇಕ ಘಟನೆಗಳನ್ನು ಅವರು ದಾಖಲಿಸ್ತಾ ಹೋಗ್ತಾರೆ. 1869 ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರು ಹುಟ್ಟಿದರು. 19 ವರ್ಷದವರಿದ್ದಾಗ ಅವರ ಮದುವೆ ಬಹಳ ಬೇಗ ಆಯಿತು. ಅವರ ಹೆಂಡತಿಯವರು ಅವರ ಶ್ರೀಮತಿ ಕಸ್ತೂರ್ಬಾ ಗಾಂಧಿ, ನಮಗೆಲ್ಲ ಗೊತ್ತಿದೆ. ಬಾ ಅಂತೇಳಿ ಭಾಳ ಗೌರವದಿಂದ ಅವರನ್ನು ಕಾಣ್ತೇವೆ ನಾವು. ಅವರು ಗಾಂಧೀಜಿಯವರಿಗಿಂತ ಒಂದು 8-10 ತಿಂಗಳು ದೊಡ್ಡವರಿದ್ದರು. ಅದರ ಮದುವೆ ಆಯಿತು. ಭಾಳ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಯಿತು. ಅವರಿಗೆ 19 ವರ್ಷದವರಿದ್ದಾಗಲೇ ಅವರಿಗೆ ಒಬ್ಬ ಮಗ ಹುಟ್ಟಿದ. ಅವನ ಹೆಸರು ಹರಿಲಾಲ್ ಗಾಂಧಿ ಅಂತೇಳಿ. ಗಾಂಧೀಜಿಯವರಿಗೆ ಒಟ್ಟು 4 ಜನ ಗಂಡು ಮಕ್ಕಳಿದ್ದರು. ಅವರ ಮುಂದೆ ಅವರಿಗೆ ಹರಿಲಾಲ್ ಗಾಂಧಿ ಹುಟ್ಟಿದ ಮೇಲೆ ಮುಂದೆ ಅವರು ವಿದ್ಯಾಭ್ಯಾಸಕ್ಕಾಗಿ ಬ್ಯಾರಿಸ್ಟರ್ ಆಗಲಿಕ್ಕೆ ಇಂಗ್ಲೆಂಡಿಗೆ ಹೋಗಬೇಕಾದಂಥ ಒಂದು ಸಂದರ್ಭ ಬಂತು. ಆ ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಇರೋದು ಬಹಳ ಕಷ್ಟ ಇತ್ತು. ಅಲ್ಲಿಯ ವಾತಾವರಣ, ಅಲ್ಲಿಯ ಜನರ ತಿಳುವಳಿಕೆಗಳು, ಅಲ್ಲಿರ್ತಕ್ಕಂಥ ಮುಕ್ತ ವಾತಾವರಣ, ಅದರಿಂದ ಬಹಳ ಕಷ್ಟ ಪಡುವಂಥ ಸಂದರ್ಭಗಳು ಕೂಡ ಮಹಾತ್ಮ ಗಾಂಧೀಜಿಯವರಿಗೆ ಬಂದು ಒದಗಿದವು. ಆದರೂ ಅವನ್ನೆಲ್ಲವನ್ನು ಧೈರ್ಯದಿಂದ ಅದನ್ನು ತಾಳಿಕೊಂಡು ಅವರು ಬ್ಯಾರಿಸ್ಟರಾಗಿ ಮರಳಿ ಭಾರತಕ್ಕೆ ಬಂದರು. ಅವರು ಮರಳಿ ಬಂದ ಮೇಲೆ ಅವರು ಬ್ಯಾರಿಸ್ಟರ್ ಆಗುವಂಥ ಇದ್ದರು, ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದರು. ಆದರೆ ಕಾರಣಾಂತರದಿಂದ ಅವರಿಗೆ 1893 ಅವಧಿಯಲ್ಲಿ ಅವರಿಗೆ ಸೌತ್ ಆಫ್ರಿಕಾಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂತು. ಮುಂದೆ 20-22 ವರ್ಷಗಳ ಕಾಲ ಅವರು ಸೌತ್ ಆಫ್ರಿಕಾದಲ್ಲಿದ್ದು 1913-15 ಸಮಯದಲ್ಲಿ ಅವರು ತಿರುಗಿ ಬಂದರು. ಆವಾಗಿನ್ನೂ ಗೋಪಾಲಕೃಷ್ಣ ಗೋಖಲೆಯವರಿದ್ದರು. ಆನಂತರ ಲೋಕಮಾನ್ಯ ತಿಲಕರು, ಇಂಥ ಎಲ್ಲ ಅಸಾಧಾರಣ ಚೇತನಗಳು ಕಾಂಗ್ರೆಸ್ನಲ್ಲಿ ಇದ್ದರು. ಆದರೆ ಲೋಕಮಾನ್ಯ ತಿಲಕರು 1920 ಆಗಸ್ಟ್ 1ನೇ ತಾರೀಕಿಗೆ ನಿಧನರಾದರು. ಅದಾದ ನಂತರ ಇಡೀ ಕಾಂಗ್ರೆಸ್ಸಿನ ಚುಕ್ಕಾಣಿಯನ್ನು ಸಮರ್ಥವಾಗಿ ಮುನ್ನಡೆಸಿದವರು ಮಹಾತ್ಮ ಗಾಂಧೀಜಿಯವರು. 1920ರಿಂದ 1948 ಜನವರಿ 30ರವರೆಗೆ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದ ಖ್ಯಾತಿಗೆ ಪಾತ್ರರಾದರು. ಅನೇಕ ಆಂದೋಲನಗಳು ಮಾಡಿದರು. ಅಸಹಕಾರ ಆಂದೋಲನ, ಉಪ್ಪಿನ ಸತ್ಯಾಗ್ರಹ, ಇಂಡಿವಿಜುವಲ್ ಸತ್ಯಾಗ್ರಹ, ಹೀಗೆಲ್ಲ ಅನೇಕ ಸತ್ಯಾಗ್ರಹಗಳನ್ನು ಮಾಡಿ ಮತ್ತು ಕ್ವಿಟ್ ಇಂಡಿಯಾ ಮೂಮೆಂಟು ಚಳವಳಿ, ಅಂದರೆ ಚಲೆ ಜಾವ್ ಚಳವಳಿ, ಇಂಥ ಮಹತ್ವದ ಚಳವಳಿಗಳ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದರು. ಮತ್ತು ಇದರೊಂದಿಗೆ ನಮ್ಮ ಸ್ವಾತಂತ್ರ್ಯ ಚಳವಳಿ ಜೊತೆಗೆ ಸುಭಾಷ್ ಚಂದ್ರ ಬೋಸ್ರಂಥ ಮಹಾನುಭಾವರು ಅವರು ಬೇರೆ ದೇಶಕ್ಕೆ ಹೋಗಿ ಹೊಸ ಒಂದು ಸೈನ್ಯವನ್ನೇ ಕಟ್ಟಿ ಅದರಿಂದ ಮೂಲಕ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತ ಒಂದಾದರೆ ಒಂದು ಅವರ ಚಿಂತನೆ, ಅವರ ವಿಚಾರಧಾರೆಯಾಗಿತ್ತು. ಹಾಗೆ ಭಗತ್ ಸಿಂಗು, ರಾಜ್ಗುರು, ಆನಂತರ ಇನ್ನೂ ಅನೇಕ ಚಳವಳಿಗಳಲ್ಲಿ ತೊಡಗಟ್ಟುವಾದ ಅನೇಕ ಜನರಿದ್ದರು. ಸುಭಾಷ್ ಚಂದ್ರ ಬೋಸರು ಒಂದು ರೀತಿಯಿಂದ ಸೈನ್ಯವನ್ನು ಕಟ್ಟಿ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ಅಪೇಕ್ಷೆ ಮಾಡಿದರೆ, ಅದರ ಜೊತೆಗೆ ಇನ್ನೊಂದು ರೀತಿಯಿಂದ ರೆವಲ್ಯೂಷನರೀಸ್ ಅಂತಿದ್ದರು. ಅವರು ಭಗತ್ ಸಿಂಗ್ ಅಂತವರು, ಬಟುಕೇಶ್ವರ್ ದತ್, ರಾಜಗುರು ಮತ್ತು ಚಂದ್ರಶೇಖರ್ ಆಜಾದ್, ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳು ಆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿಂಸಾತ್ಮಕವಾಗಿ ನಮಗೆ ದೇಶಕ್ಕೆ ಅಹಿಂಸೆಯಿಂದ ಸ್ವಾತಂತ್ರ್ಯ ಸಿಗೋಲ್ಲ, ಹಿಂಸೆಯಿಂದ ಮಾತ್ರ ಅಥವಾ ಇವರನ್ನು ಬ್ರಿಟಿಷರನ್ನು ಒಂದು ರೀತಿಯಿಂದ ಹೆದರಿಸೋದರಿಂದ ದೇಶವನ್ನು ಬಿಟ್ಟು ತೊಲಗಬಹುದು ಎಂಬ ಕಲ್ಪನೆ ಅವರದಾಗಿತ್ತು. ಅವರವರ ಕಲ್ಪನೆಯಲ್ಲಿ ಇವರೆಲ್ಲ ಒಟ್ಟು 3-4 ಧಾರೆಗಳು ಕೂಡಿ ಒಟ್ಟು ದೇಶಕ್ಕೆ ಸ್ವಾತಂತ್ರ್ಯ ಬರುವಂತಾಯಿತು. ಅದರಲ್ಲಿ ಪ್ರಮುಖವಾಗಿ ಮಹಾತ್ಮ ಗಾಂಧೀಜಿಯವರು ಅಹಿಂಸಾತ್ಮಕ ಆಂದೋಲನದ ಮೂಲಕವೇ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡುವಂಥ ಕೆಲಸದಲ್ಲಿ ಪ್ರವೃತ್ತರಾಗಿತ್ತು. ಇದು ನಾನು ಹೇಳಿದಾಗೆ ಗಾಂಧೀಜಿಯವರಿಗೆ 4 ಮಕ್ಕಳು. ಅವರು ಮಗ ಬ್ಯಾರಿಸ್ಟರ್ ಆದಗಿ ಆನಂತರ ಮುಂದೆ ಅವರು ಬ್ಯಾರಿಸ್ಟರ್ಗೆ ವೃತ್ತಿಯನ್ನು ಬಿಟ್ಟು ಮುಂದೆ ಕಾಂಗ್ರೆಸ್ ಚಳವಳಿಯಲ್ಲಿ ತೊಡ್ಕೊಂಡ್ರಲ್ಲ, ಕಾಂಗ್ರೆಸ್ನಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಚಳವಳಿಗೆ ತೊಡ್ಕೊಂಡ್ರು. ಅವಾಗ ಅವರು ಇದರಲ್ಲಿದ್ದ ಸೌತ್ ಆಫ್ರಿಕಾದಲ್ಲಿದ್ದಾಗ ಮಹಾತ್ಮ ಗಾಂಧೀಜಿಯವರ ಮಗ ಹರಿಲಾಲ್ ಗಾಂಧಿ ಒಂದು ಮಾತು ಕೇಳಿದ್ದಂತೆ, ಇಲ್ಲ ನೀವು ಬ್ಯಾರಿಸ್ಟರ್ ಆದರೆ ನಾನು ಹಾಗೆ ಬ್ಯಾರಿಸ್ಟರ್ ಆಗಬೇಕಂತಾನೆ, ನಾನು ಇಂಗ್ಲೆಂಡಿಗೆ ಹೋಗ್ತೇನೆ, ನನಗೂ ಒಂದು ಅವಕಾಶ ಕೊಡಿ ಅಂತ ಮಹಾತ್ಮ ಗಾಂಧೀಜಿಯವ್ರಿಗೆ ಕೇಳಿದ್ರೆ, ಮಹಾತ್ಮ ಗಾಂಧೀಜಿಯವರು ಬೇಡ, ನೀನು ಈ ಚಳವಳಿಯಲ್ಲೇ ಇಲ್ಲೇ ಇರಪ್ಪ, ನೀನು ಬೇಡ, ಬೇರೆ ಬೇರೆ ರೀತಿಯಿಂದ ವೃತ್ತಿಯನ್ನು ಮಾಡೋದಕ್ಕಾಗ್ತದೆ, ಅದು ಒಂದೇ ದಾರಿ ಅಲ್ಲ ಅಂತ ಹೇಳಿದರು. ಅದು ಯಾಕೋ ಹರಿಲಾಲ್ ಗಾಂಧಿಗೆ ಅದು ಸರಿಯಾಗಿ ಕಾಣಲಿಲ್ಲ. ಯಾಕೋ ಗಾಂಧೀಜಿಯವರು ನಾನು ಒಬ್ಬ ಪ್ರತಿಭಾವಂತ ಯುವಕರಿದ್ದೇನೆ,
ನನಗೆ ಒಂದು ರೀತಿಯಿಂದ ಬ್ಯಾರಿಸ್ಟ್ ಆಗುವಂಥ ಅವಕಾಶವನ್ನು ತಪ್ಪಿಸಿದ್ರು ಅಂತೇಳಿ ಅವರ ಮನಸ್ಸಿನಲ್ಲಿ ಒಂದು ತಪ್ಪು ಕಲ್ಪನೆ ಅವರಲ್ಲಿ ಕೂತ್ಬಿಡ್ತು. ಹೀಗಾಗಿ ಅವನೇನಾಗ್ಬಿಟ್ಟ ಅಂದರೆ ಅವನ ಮದುವೆ ಆಗಿತ್ತು, ಮಕ್ಕಳಿದ್ದರು, ಆನಂತರ ಏನೇನೋ ಬೇರೆ ಬೇರೆ ಹಾದಿಗಳನ್ನು ಹಿಡಿಯುವಂಥ ಪ್ರವೃತ್ತಿ. ಆದರೆ ಗಾಂಧೀಜಿಯವರು ತಮ್ಮ ಮಾಯ ಎಕ್ಸ್ಪರಿಮೆಂಟ್ ಸ್ವೀಟ್ ಟ್ರೂತ್ನಲ್ಲಿ ಬರೀತಾರೆ, ನಾನು ಇಂಥ ಅನೇಕ ಚಟಗಳಿಗೆ, ಕೆಲವೊಂದು ಕೆಟ್ಟ ಚಟಗಳಿಗೆ ಒಂದೊಂದು ರೀತಿಯಿಂದ ತಪ್ಪಾಗಿ ನಾನು ತೊಡಗಿಸ್ಕೊಂಡಿದ್ದೆ, ಆದರೆ ಅದರಿಂದ ಹೊರಬರೋ ಧೈರ್ಯವನ್ನು ನಾನು ಮಾಡಿದೆ, ಅದರ ಸಮರ್ಥವಾಗಿ ಹೊರಗೆ ಬಂದರು ಗಾಂಧೀಜಿಯವರು. ಅದು ಗಾಂಧೀಜಿಯವರ ವ್ಯಕ್ತಿತ್ವ, ಅಂಥ ವ್ಯಕ್ತಿತ್ವ, ಭಾಳ ವಿರಳಾತಿ ವಿರಳ ವ್ಯಕ್ತಿತ್ವ ಅದು. ಆದರೆ ಇವನು ನೀವೆಲ್ಲ ಇದನ್ನೆಲ್ಲ ಮಾಡಿ ದೊಡ್ಡವರಾಗಿದ್ದೀರಿ ಅಂತ ನೀವು ತಿಳ್ಕೊಂಡಿದ್ದೀರಿ, ನಾನು ಕೂಡ ದೊಡ್ಡವ ಆಗ್ತೇನೆ, ನಾನು ಇವನ್ನೆಲ್ಲ ಮಾಡಿ ಆನಂತರ ಬಿಡುತ್ತೇನೆ ಅಂತ ಹೇಳಿಬಿಟ್ಟು ಹರಿಲಾಲ್ ಗಾಂಧಿ ಎಲ್ಲ ಚಟಗಳಿಗೆ ಅಧೀನಾಗಿ ಹೋಗಿಬಿಟ್ಟ. ಆದರೆ ಗಾಂಧೀಜಿಯವರಿಗಿದ್ದಂಥ ಸ್ಥೈರ್ಯ, ಮನೋಸ್ಥೈರ್ಯ ಆ ಹರಿಲಾಲ್ ಗಾಂಧಿಗೆ ಇರಲಿಲ್ಲ. ಏನಂತಂದರೆ ಏನೆಲ್ಲ ಮಾಡಬಾರದು ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಹೋದ, ಮತ್ತೊಂದು ಮದುವೆ ಆದ, ಮತಾಂತರಗೊಂಡ, ಚಿತ್ರವಾಗಿ ಕುಡಿಯುವಂಥ ಪ್ರವೃತ್ತಿಯನ್ನು ಮಾಡಿಕೊಂಡ, ಎಲ್ಲವನ್ನೂ ಮಾಡಿದ. ಏನು ಮಾಡಬಾರ್ದು, ಯಾವಾಗ ಮಹಾತ್ಮ ಗಾಂಧೀಜಿಯವರು ಅನೇಕ ಭಾಷಣಗಳಿಗೆ ಹೋಗಿ ಆ ಭಾಷಣಗಳಲ್ಲಿ ತೊಂದರೆ ಕೊಡೋ ಕೆಲಸವನ್ನು ಕೂಡ ಹರಿಲಾಲ್ ಗಾಂಧಿ ಮಾಡಿದರು. ಇಷ್ಟ ಎಲ್ಲ ತೊಂದರೆಗಳನ್ನು ಮಾಡಿದರೂ ಕೂಡ ಮಹಾತ್ಮ ಗಾಂಧೀಜಿಯವರ ಎತ್ತರಕ್ಕೆ ಇರೋದು ಭಾಳ ಕಷ್ಟ. ಯಾಕಂದರೆ ಮಹಾತ್ಮ ಗಾಂಧೀಜಿಯವರಿಗೆ ಮನೋನಿಗ್ರಹ ಅಂದರೆ ಸೆಲ್ಫ್ ಡಿಸಿಪ್ಲಿನ್ ಎಂಬುದು ಎಷ್ಟು ಅವರಲ್ಲಿ ಮನಸ್ಸಿನಲ್ಲಿ ಅವರಿಗೆ ಕೂತ್ಬಿಟ್ಟಿತ್ತಂದರೆ ಅದನ್ನು ಬಿಟ್ಟು ಅದರ ಹೊರತಾಗಿ ಅವರಿಗೆ ಬೇರೆ ಏನನ್ನೂ ಕಾಡ್ತಿರಲಿಲ್ಲ ಅವರಿಗೆ. ಆದರೆ ಮಗ ಹೀಗಾದ, ಅದು ನೋವಿತ್ತು ಅವರಿಗೆ. ಮಹಾತ್ಮ ಗಾಂಧೀಜಿಯವರಿಗೆ ಹರಿಲಾಲ್ ಗಾಂಧಿ ಹೀಗೆ ಆಗಬಾರ್ದಾಗಿತ್ತು, ನೋವಿತ್ತು, ಅದಾಯಿತು. ಆದರೆ ನಾನು ಇಲ್ಲಿ ಹೇಳೋದು ಈ ಮಾತಂತಂದರೆ, ನಮ್ಮ ಯುವಕರು ಅನೇಕರು ಏನೆಲ್ಲ ಕೆಲಸವನ್ನು ಮಾಡುವಂಥ ಸಾಧ್ಯತೆಗಳಿರ್ತದೆ. ನಾನೇ ನೋಡಿದ್ದೇನೆ, ನನ್ನ ಜೊತೆಗೆ ಅನೇಕ ಗೆಳೆಯರಿದ್ದರು, ಅನೇಕ ಜನರು ಭಾಳ ಪ್ರತಿಭಾವಂತರಿದ್ದರು, ಭಾಳಷ್ಟು ಪ್ರತಿಭಾವಂತರಿದ್ದು, ನಮ್ಮನ್ನು ಮೀರಿದ ಪ್ರತಿಭಾವಂತರಾಗಿದ್ದರು, ಸಂಗೀತಗಾರರಿದ್ದರು, ಬೇರೆ 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 ಚಟುವಟಿಕೆಗಳಿಗೆ ತೊಡ್ಕೊಂಡಂತಿದ್ರು, ನಾಟಕಕಾರರಿದ್ದರು, ಬೇಕಾದಷ್ಟು ನಾಟಕಗಳನ್ನು ಮಾಡ್ತಿದ್ದರು, ಭಾಳ ಚೆನ್ನಾಗಿದ್ದರು, ಭಾಳ ಅಭ್ಯಾಸದಲ್ಲಿ ಅತ್ಯಂತ ಉತ್ತಮೋತ್ತಮವಾಗಿ ಮಾರ್ಕ್ಸ್ಗಳನ್ನು ಗಳಿಸಿದಂಥ ನಮ್ಮ ಗೆಳೆಯರಿದ್ದರು. ಆದರೆ ಕಾರಣಾಂತರದಿಂದ ಕೆಲವೊಬ್ಬರಿಗೆ ಏನಾಗ್ತಂದರೆ, ಯಾವುದೋ ಒಂದು ವಯಸ್ಸಿನಲ್ಲಿ ಯೌವನದ ಒಂದು ತುಡಿತದೊಳಗೆ ಏನೋ ಒಂದು ರೀತಿಯಿಂದ ತಪ್ಪು ಮಾರ್ಗವನ್ನು ಹಿಡಿದು ಬಿಟ್ಟರೆ ಆ ಯೌವನದೊಳಗೆ ಇರ್ತಕ್ಕಂಥ ಮುಂದೆ ಆಗಬೇಕಾಗುವಂಥ ಸಾಧ್ಯತೆಗಳನ್ನು ತಪ್ಪಿಸಿಬಿಡ್ತದೆ ಅದು. ಹೀಗಾಗೋದ್ರಿಂದ ನಮ್ಮ ಯುವಕರಲ್ಲಿ ನಾನು ಹೇಳಬೇಕಾದದ್ದು ಒಂದು ಮಾತು ಅಂತಂದರೆ, ನಾನು ಈಗ ಯುವಕನಿದ್ದೇನೆ, ನನ್ನ ಮುಂದಿನ ಗುರಿ ನಾವು ಓದುವುದು, ಅಥವಾ ಒಬ್ಬ ಇಂಜಿನಿಯರು, ಡಾಕ್ಟರು, ಇನ್ನೂ ಏನಾಗೋದು, MBA ಆಗೋದು, ಇನ್ನೊಂದು ಏನಾಗೋದು, ಅಥವಾ ನಾನು ಸಂಗೀತವನ್ನೇ ಪರ್ಸು ಮಾಡ್ತಿದ್ದರೆ ಸಂಗೀತವನ್ನೇ ಪರ್ಸು ಮಾಡೋದು, ಅಥವಾ ನಾಟಕಕಾರನಾಗಬೇಕಂತೇನೆ, ಅಥವಾ ಸಾಹಿತ್ಯ ಆಗಬೇಕಂತೇನೆ, ಅದು ವಿಜ್ಞಾನಿ ಆಗಬೇಕಂತೇನೆ, ಅದರ ಬೆನ್ನು ಹತ್ತಿ ಅದರ ಸಲುವಾಗಿಯೇ ಸತತ ಅಧ್ಯಯನ ಮಾಡೋದರ ಸಲುವಾಗಿ ಅದರ ಮೂಲಕ ಮುಂದೆ ಬರಬೇಕು. ಹೊರತಾಗಿ ಆ ಸಮಯದಲ್ಲಿ ಬೇರೆ ಬೇರೆ ಚಟಗಳಿಗೆ ಅಧೀನರಾಗಿಬಿಟ್ರೆ, ಅಂಥ ಚಟಗಳಿಗೆ ಅಧೀನರಾಗೋದರಿಂದ ನಾನು ಏನನ್ನು ಜೀವನದಲ್ಲಿ ಸಾಧಿಸಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ, ಅದನ್ನು ಸಾಧಿಸದೇ ಹೋಗ್ತವೆ. ಆ ನಂತರ ಕಾಲ ಗತಿಸಿದ ಮೇಲೆ ತಿರುಗಿ ಮರಳಿ ನೋಡಿದಾಗ ಅಯ್ಯೋ ಜೀವನ ಕಳೆದು ಹೋಯ್ತಲ್ಲ ಅಂತ ಹೇಳಿಬಿಟ್ಟು ಪಶ್ಚಾತ್ತಾಪ ಪಡುವಂಥ ಸಂಗತಿಗಳಿರ್ತವೆ. ಇಂಥ ಪಶ್ಚಾತ್ತಾಪ ಪಡುವಂಥ ಸಂಗತಿಗಳು ನಾವು ನೋಡಿದ್ದೇವೆ. ಅದಕ್ಕಾಗಿ ನಾನು ಈ ಹರಿಲಾಲ್ ಗಾಂಧಿಯವರ ಉದಾಹರಣೆ ಹೇಳುವುದರ ಮೂಲಕ ಏನು ಹೇಳಿದೆ, 1948 ಜನವರಿ 30 ಗಾಂಧೀಜಿಯವರು ಅವರ ನಿಧನರಾದ ಮೇಲೆ ಮುಂದೆ 5-6 ತಿಂಗಳಲ್ಲೇ ಸಯಾನ್ ಹಾಸ್ಪಿಟಲಲ್ಲಿ ಹರಿಲಾಲ್ ಗಾಂಧಿ ಅಸುನೀಗಿದ್ರು. ಅಂದರೆ ನಾನು ಹೇಳಬೇಕಾದದ್ದು ಅಂದರೆ, ಗಾಂಧೀಜಿಯವರಿಗಿದ್ದ ಮನೋಸ್ಥೈರ್ಯ ನಮ್ಮಂಥವರಲ್ಲಿ ಅದು ಬರೋದು ಬಹಳ ಕಷ್ಟ. ಗಾಂಧೀಜಿಯವರು ಯಾವ ಎತ್ತರಕ್ಕೆ ಬೆಳೆದಿದ್ದರು, ಎಷ್ಟು ದೊಡ್ಡವರಾಗಿದ್ದರು ಅಂತಂದರೆ, ಅವರ ಮನೋನಿಗ್ರಹದ ಅವರಿಗೆ ಒಂದು ಪರ್ಯಾಯ ಪದವಾಗಿ ಅವರು ಆಗಿದ್ದರು. ಅಂಥ ಒಂದು ವ್ಯಕ್ತಿತ್ವವನ್ನು ಅವರು ರೂಪಿಸಿಕೊಂಡಿದ್ದರು. ಆದರೆ ನಮ್ಮಂಥ ವ್ಯಕ್ತಿಗಳಿಗೆ ಬೇರೆ ಬೇರೆ ಚಟಗಳಿಗೆ ಅಧೀನರಾಗುವಂಥ ಅನೇಕ ಅವಕಾಶಗಳಿದ್ದಾಗ ಆ ಚಟಗಳಿಗೆ ಅಧೀನರಾಗೋದ್ರಿಂದ ನಾವು ನಮ್ಮ ಜೀವನದಲ್ಲಿ ಏನನ್ನು ಸಾಧಿಸಬೇಕಂತೇವೆ, ಸಾಧಿಸೋಕ್ಕಾಗಲ್ಲ. ಆ ಚಟಗಳ ದಾಸರಾಗಿ ನಮ್ಮ ಜೀವನವನ್ನು ಕಳೆದುಕೊಂಡು ಬಿಡ್ತೇವೆ, ಜೀವನ ವ್ಯರ್ಥವಾಗಿ ಹೋಗ್ತದೆ. ಅಂಥ ಚಟಗಳಲ್ಲಿ ಯಾವ ಸಮಯದಲ್ಲಿ ನನ್ನ ಮುಂದೆ ಇರತಕ್ಕಂಥ ಗುರಿಯ ಬಗ್ಗೆ ಅತ್ಯಂತ ಸ್ಪಷ್ಟವಾದ ಕಲ್ಪನೆ ಇದ್ದಾಗ ಮಾತ್ರ ನಾನು ಸಾಧಿಸೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸಾಧಿಸಬೇಕು ಅನ್ನೋದಾದರೆ ಈ ಎಲ್ಲ ಬೇರೆ 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 ಹವ್ಯಾಸಗಳನ್ನು, ಚಟಗಳನ್ನು, ಅಥವಾ ಈ ಬೇರೆ ಬೇರೆ ನಾವು ಬೇಡವಾದ ಎಲ್ಲ ಚಟಗಳನ್ನು ಬಿಟ್ಟು ಬರೀ ಮುಂದೆ ನನ್ನ ಗುರಿ ಒಂದೇ ಸಾಧಿಸಬೇಕು, ಗುರಿ ಒಂದೇ ಸಾಧಿಸಿದಾಗ ಮಾತ್ರ ನಾವು ಏನನ್ನಾದರೂ ಮಾಡಲಿಕ್ಕಾಗ್ತದೆ. ಯುವಕರಿಗೆ ಇದೊಂದು ಎಚ್ಚರದ
ಒಂದು ಮುನ್ಸೂಚನೆ. ಏನಂತಂದರೆ ಯುವಕರಾದವರು ಬೇರೆ ಬೇರೆ ಅಭ್ಯಾಸಗಳಿಂದ ಆ ಕಡೆ ಹೋಗೋದ್ರಿಂದ ತಾವು ಏನನ್ನು ಅಂದ್ಕೊಂಡಿರ್ತಾರೆ, ಅದು ಆಗದೆ ಹೋಗುವಂಥ ಸಾಧ್ಯತೆಗಳಿರ್ತವೆ. ಅದರ ಸಲುವಾಗಿ ಹರಿಲಾಲ್ ಗಾಂಧಿ ಅಂತ ವ್ಯಕ್ತಿ ನಮ್ಮ ಮುಂದೆ ಒಂದು ದೃಷ್ಟಾಂತವಾಗಿ ನಿಲ್ತಾರೆ. ಮಹಾತ್ಮ ಗಾಂಧೀಜಿಯವರಂಥ ವ್ಯಕ್ತಿತ್ವ ಬೆಳೆಸಿಕೊಳ್ಬೇಕಾಗ್ತದೆ. ನನ್ನ ಮನೋಸ್ಥೈರ್ಯವನ್ನು ನಿರ್ಧಾರವನ್ನು ನಾನು ಬದಲಿಸದೆ ಹೋದರೆ ನಾನು ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಮಾತುಗಳ ಮೂಲಕ ಯುವಕರಿಗೆ ಈ ರೀತಿಯಿಂದ ಒಂದು ಸಂದೇಶ ಕೊಡಬೇಕಾದಂಥ ಅನಿವಾರ್ಯತೆ ಈಗ ಬಹಳ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ.